ನಮಸ್ತೆ ಎಲ್ಲರಿಗೂ ಮಾಂತರಿಗಳ ನಮಸ್ಕಾರ. ಇವತ್ತು 8 ರಿಂದ 10 ನಿಮಿಷದೊಳಗೆ ರೆಡಿ ಆಗೋ ಒಂದು ಸಿಂಪಲ್ ತಿಂಡಿ ಮಾಡಿ ತೋರಿಸ್ತಾ ಇದ್ದೇನೆ. ಇದು ಬೆಳಗಿನ ಉಪಹಾರಕ್ಕೂ ಸೈ ಅಥವಾ ಸಂಜೆ ನಿಮ್ಮ ಟೀ ಸಮಯದೊಂದಿಗೂ ಸೈ ಎನಿಸಿಕೊಳ್ತದೆ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಅವಲಕ್ಕಿಯಿಂದ 2 ವಿಧಾನ ಮಾಡಿ ತೋರಿಸ್ತಾ ಇದ್ದೇನೆ. ವಿಧಾನ ನೋಡುವ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಮೊದಲಿಗೆ ಮಾಡೋ ಅವಲಕ್ಕಿಯ ವಿಧಾನಕ್ಕೆ ಒಂದು ಸಿಂಪಲ್ ಆದ ಮಸಾಲೆ ರೆಡಿ ಮಾಡಿಕೊಳ್ಬೇಕು. ಅದಕ್ಕೆ ಮಿಕ್ಸಿ ಜಾರಿಗೆ 5 ರಿಂದ 6 ಬ್ಯಾಡಗಿ ಮೆಣಸು ಹಾಕೊಳ್ಳಿ, ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ 1 ಸ್ಪೂನಷ್ಟು ಕೊತ್ತಂಬರಿ ಬೀಜ ಎಲ್ಲವನ್ನು ಹಸಿಯಾಗಿ ಹಾಕ್ಕೊಳ್ಬೇಕು. ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆ ಹುಳಿ ಹಾಕೊಳ್ಳಿ, 3 ದೊಡ್ಡ ಸ್ಪೂನಷ್ಟು ಬೆಲ್ಲದ ಹುಡಿ ಹಾಕೊಳ್ಳಿ, ಅರ್ಧ ಸ್ಪೂನಷ್ಟು ಅರಶಿಣದ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಹಾಗೆ ಇದಕ್ಕೆ ಅರ್ಧ ತೆಂಗಿನ ತುರಿಯನ್ನು ಹಾಕೊಳ್ಳೋಣ. ಎಲ್ಲವನ್ನು ನೀರು ಹಾಕದೆ ತರಿಯಾಗಿ ರುಬ್ಬಿ ತರ್ತಾನೆ. ನೀರು ಅಗತ್ಯ ಅಂತ ಕಂಡ್ರೆ 2 ರಿಂದ 3 ಸ್ಪೂನ್ ಅಷ್ಟು ಹಾಕಿ, ಜಾಸ್ತಿ ಹಾಕ್ಕೊಳ್ಬೇಡಿ. ನೋಡಿ, ಈ ಹದದಲ್ಲಿ ಕಡಿದುಕೊಂಡ್ರೆ ಸಾಕು. ಇನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ ನಾನು 4 ರಿಂದ 5 ಹಿಡಿಯಷ್ಟು ತೆಳು ಅವಲಕ್ಕಿ ಹಾಕಿಟ್ಟಿದ್ದೆ. ಅದಕ್ಕೆ ಮೊದಲೇ ಕಡ್ದಿಟ್ಟಿದ್ದ ಮಿಶ್ರಣವನ್ನು ಹಾಕೊಳ್ಳೋಣ. ಇನ್ನು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕರಿಬೇವನ್ನು ಕಟ್ ಮಾಡಿ ಹಾಕೊಳ್ಳೋಣ. ಕರಿಬೇವನ್ನು ರುಬ್ಬುವಾಗ ಬೇಕಾದ್ರೂ ಹಾಕ್ಕೊಳ್ಬೋದು. ಇದನ್ನು ಶುಭ್ರವಾದ ಕೈಯಿಂದ ಚೆನ್ನಾಗಿ ಹಿಸ್ಕುತ್ತಾ ಕಲಸಿಕೊಳ್ಳೋಣ. ಈಗ ಕಾಯಿ ಸಾಸಿವೆ ಮಿಶ್ರಣದ ಸಿಂಪಲ್ ಆದ ಅವಲಕ್ಕಿ ರೆಡಿ ಆಯಿತು. ನಾನು ಇದನ್ನು ಗಟ್ಟಿಯಾದ ಮೊಸರಿನೊಂದಿಗೆ ಸರ್ವ್ ಮಾಡ್ತೇನೆ. ಇದರ ಮಜವೇ ಮಜಾ. ಮಂಗಳೂರು ಸೈಡಲ್ಲಿ ನಾವು ಇದಕ್ಕೆ ಸಜ್ಜಿಗೆ ಬಜಿಲು ಅಂತ ಹೇಳ್ತೇವೆ. 2ನೇ ವಿಧಾನದ ಅವಲಕ್ಕಿ ಮಾಡಲಿಕ್ಕೆ ನಾನೊಂದು ಮಿಕ್ಸಿಂಗ್ ಬೌಲಿಗೆ ಅರ್ಧ ತೆಂಗಿನಕಾಯನ್ನು ತುರಿದು ಹಾಕ್ಕೊಂಡಿದ್ದೇನೆ. ಹಾಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ದೊಡ್ಡ ನೀರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ 2 ರಿಂದ 3 ಹಸಿಮೆಣಸನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಇನ್ನು ಇದಕ್ಕೆ 4 ರಿಂದ 5 ಹಿಡಿಯಷ್ಟು ತೆಳು ಅವಲಕ್ಕಿ ಹಾಕ್ಕೊಳ್ಬೇಕು, ಅಂದರೆ ಪೇಪರ್ ಅವಲಕ್ಕಿ. ಕೊನೆಗೆ ಸಾಸಿವೆ, ಕರಿಬೇವು, ಕೆಂಪು ಮೆಣಸು ಹಾಕಿ ತೆಂಗಿನ ಎಣ್ಣೆಯಲ್ಲಿ ಒಂದು ಒಗ್ಗರಣೆ ಕೊಡಿ. ಶುಭ್ರವಾದ ಕೈಯಲ್ಲಿ ಚೆನ್ನಾಗಿ ಇದನ್ನು ಹಿಸ್ಕುತ್ತಾ ಕಲಸಿಕೊಳ್ಬೇಕು. ಒಗ್ಗರಣೆ ಮೆಣಸನ್ನು ಕೈಯಲ್ಲಿ ಚೆನ್ನಾಗಿ ಹಿಸ್ಕುತ್ತಾ ಕಲಸಿ. ಹೀಗೆ ಮಾಡೋದ್ರಿಂದ ಅವಲಕ್ಕಿಗೆ ಒಳ್ಳೆ ರುಚಿ ಮತ್ತು ಪರಿಮಳ ಕೂಡ ಬರ್ತದೆ. ಚೆನ್ನಾಗಿ ಕಲಸೋದ್ರಿಂದ ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪಿನ ಪರಿಮಳ ಕೂಡ ಇದಕ್ಕೆ ಬಿಟ್ಟುಕೊಳ್ತದೆ. ಈಗ ಸಿಂಪಲ್ ಆದ ರುಚಿಯಾದ ಒಗ್ಗರಣೆ ಅವಲಕ್ಕಿ ರೆಡಿ ಆಯಿತು. ರೆಡಿಯಾದ ಅವಲಕ್ಕಿಯನ್ನು ಟೀ ಮತ್ತು ಹಲಸಿನ ಹಪ್ಪಳದೊಂದಿಗೆ ಸರ್ವ್ ಮಾಡಿ ನೋಡಿ. ಹಲಸಿನ ಹಪ್ಪಳದೊಂದಿಗೆ ಈ ಅವಲಕ್ಕಿಯನ್ನು ತಿಂದವರಿಗೆ ಗೊತ್ತು ಅದರ ಗಮ್ಮತ್ತು. ನಿಮಗೂ ಈ ಕಾಂಬಿನೇಷನ್ ಇಷ್ಟ ಆದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ತೆಳು ಅವಲಕ್ಕಿಯಿಂದ ಮಾಡುವ ಅವಲಕ್ಕಿಯ ಈ 2 ವಿಧಾನ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ.